ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಈಗಾಗಲೇ ರಾಜ್ಯಾದ್ಯಂತ ಭೀಕರ ಬರಗಾಲದ ಮುನ್ಸೂಚನೆ ಇರತಕ್ಕಂಥದ್ದು. ಇದರ ಹೊರತಾಗಿ ಬೀದರ್ ಜಿಲ್ಲೆಯೂ ಇದರ ಹೊರತಾಗಿಲ್ಲ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು. ಮುಂಗಾರು ಮಳೆ ಪ್ರಾರಂಭವಾಗಿ 1 ತಿಂಗಳು ಕಳೆದರೂ ಕೂಡ ಇನ್ನೂವರೆಗೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಬೀದರ್ನ ಜೀವನಾಡಿಯಾಗಿರ್ತಕ್ಕಂಥ ಕಾರಂಜ ಜಲಾಶಯದ ಒಡಲು ಇವತ್ತು ಖಾಲಿ ಆಗ್ತಾ ಇರತಕ್ಕಂಥದ್ದು. 1 ರಿಂದ ಜುಲೈ 2ರವರೆಗೆ ಸುಮಾರು 131 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಕೇವಲ ಆಗಿರ್ತಕ್ಕಂಥ ಮಳೆ 77 ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೀದರ್ ಜಿಲ್ಲೆಯಾದ್ಯಂತ ಇವತ್ತು ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು. ಮತ್ತೆ ಬೀದರ್ ಜಿಲ್ಲೆಯ ಕಾರಂಜ ಜಲಾಶಯದ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕಾರಂಜ ಜಲಾಶಯ ಏನು ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥದ್ದು. ಬೀದರ್ ನಗರ ಸೇರಿದಂತೆ ಹುಮ್ನಾಬಾದ್ ಪಟ್ಟಣ ಮತ್ತು ಚಿಟಗುಪ್ಪ ಭಾಗದ ಗ್ರಾಮೀಣ ಪ್ರದೇಶಗಳಿಗೆ ಇವತ್ತು ಕಾರಂಜ ಜಲಾಶಯದಿಂದಲೇ ಕುಡಿಯುವ ನೀರನ್ನ ಒದಗಿಸ್ತಾ ಇರತಕ್ಕಂಥದ್ದು. ಮತ್ತೆ ಅಷ್ಟೇ ಅಲ್ಲ, ಪ್ರಮುಖವಾಗಿ ಬಾಲ್ಕಿ ತಾಲೂಕಿನ ಸುಮಾರು 29,000 ಹೆಕ್ಟೇರ್ ಪ್ರದೇಶಗಳಿಗೆ ಇದೇ ಒಂದು ಕಾರಂಜ ಜಲಾಶಯದಿಂದ ಬೆಳೆಗಳಿಗೆ ನೀರನ್ನ ಹರಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಏನು 7.65 TMC ಸಾಮರ್ಥ್ಯ ಹೊಂದಿರತಕ್ಕಂಥ ಕಾರಂಜ ಜಲಾಶಯ ಈ ಸಾರಿ ಈಗ ಸದ್ಯ ಏನು 4.5 TMC ನೀರನ್ನ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು. ಬಲದಂಡೆ 131 ಕಿಲೋಮೀಟರ್ ಇದ್ರೆ ಎಡದಂಡೆ 31 ಕಿಲೋಮೀಟರ್ ಇರತಕ್ಕಂಥದ್ದು. ಈ ಮತ್ತು ಕಾರಂಜ ಬಲದಂಡೆ ಮತ್ತು ಕಾರಂಜ ಎಡದಂಡೆ ಮೂಲಕ ರೈತರ ಬೆಳೆಗಳಿಗೆ ನೀರನ್ನ ಪ್ರತಿ ವರ್ಷ ಉಣಿಸ್ತಕ್ಕಂಥ ಕೆಲಸವನ್ನ ಕಾರಂಜ ಜಲಾಶಯದ ಅಧಿಕಾರಿಗಳು ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದೇ ಇರುವ ಕಾರಣ ಮತ್ತೆ ಕಾರಂಜ ಜಲಾಶಯಕ್ಕೆ ಈಗಾಗಲೇ ಶೂನ್ಯ ಒಳಹರಿವು ಇರುವ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನವೂ ಕೂಡ ಕಾರಂಜ ಜಲಾಶಯದ ಏನು ಡ್ಯಾಮ್ಗಳಿಂದ ನೀರನ್ನ ಬೆಳೆಗಳಿಗೆ ಹರಿಸಬೇಡಿ ಅನ್ನೋ ಒಂದು ಆದೇಶ ಇರೋ ಹಿನ್ನೆಲೆಯಲ್ಲಿ ಇವತ್ತು ಕಾರಂಜ ಡ್ಯಾಮ್ನಿಂದ ನೀರನ್ನ ಬೆಳೆಗಳಿಗೆ ಹರಿಬಿಡ್ತಾ ಇಲ್ಲ. ಹೀಗಾಗಿ ಜಲಾಶಯದ ನೀರನ್ನೇ ನಂಬಿ ಬಿತ್ತನೆ ಮಾಡಿರ್ತಕ್ಕಂಥ ರೈತರು ಇವತ್ತು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ವರ್ಷ ಕಾರಂಜ ಜಲಾಶಯದಿಂದ ಬರ್ತಕ್ಕಂಥ ನೀರಿನಿಂದ ಸಾಕಷ್ಟು ಬಿತ್ತನೆ ಆಗ್ತಾ ಇತ್ತು. ಮತ್ತೆ ಬಿತ್ತನೆಯಿಂದ ಒಳ್ಳೆಯ ಉತ್ತಮವಾದಂತ ಫಸಲನ್ನ ಪಡಿತಾ ಇದ್ರು. ಆದ್ರೆ ಇವತ್ತು ಮಳೆಯೂ ಇಲ್ಲ, ಇತ್ತಾಗ ಕಾರಂಜ ಜಲಾಶಯದ ನೀರು ಇರದೇ ಇರುವ ಹಿನ್ನೆಲೆಯಲ್ಲಿ ರೈತರಿಗೆ ಸಹಜವಾಗಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ 4,12,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯ ಗುರಿಯನ್ನ ಹೊಂದಿತ್ತು. ಆದ್ರೆ ಇಲ್ಲಿಯವರೆಗೆ ಕೇವಲ 1,01.6 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾತ್ರ ಆಗಿರ್ತಕ್ಕಂಥದ್ದು. ಈಗ ಒಂದು ಕಡೆ ಕಾರಂಜ ಜಲಾಶಯದ ಒಡಲು ಖಾಲಿ ಆಗ್ತಾ ಇರತಕ್ಕಂಥದ್ದು, ಮತ್ತೊಂದು ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯೂ ಆಗ್ತಾ ಇಲ್ಲ, ಮತ್ತೆ ಒಳ ಹರಿವು ಕೂಡ ಇಲ್ಲ. ಯಾಕಂದ್ರೆ ಈ ಕಾರಂಜ ಜಲಾಶಯ ಸಹಜವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಲ್ಲಿ ಪೂರ್ಣಗೊಂಡ್ರು ಕೂಡ ಆದ್ರೆ ಜುಲೈಯಲ್ಲಿ ಒಳಹರಿವು ಇರ್ತಾ ಇತ್ತು. ಅಂದ್ರೆ ಕನಿಷ್ಠವಾದ ಕಳೆದ ವರ್ಷ ಈ ದಿನದಲ್ಲಿ ಏನು 150 ಕ್ಯೂಸೆಕ್ ನೀರು ಒಳಹರಿವು ಇತ್ತು. ಆದ್ರೆ ಈ ಸಾರಿ ಶೂನ್ಯ ಒಳಹರಿವು ಇದೆ. ಹೀಗಾಗಿ ಸಹಜವಾಗಿ ರೈತರು ಮತ್ತು ಏನು ಕುಡಿಯುವ ಜನರಲ್ಲಿ ಕೂಡ ಆತಂಕ ಇರತಕ್ಕಂಥದ್ದು. ಇದೇ ಪರಿಸ್ಥಿತಿ ಒಂದು ವೇಳೆ ಮುಂದುವರೆದರೆ, ನಿರೀಕ್ಷಿತ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಆಗದೇ ಇದ್ರೆ ಸಹಜವಾಗಿ ಕುಡಿಯುವ ನೀರು ಮತ್ತು ಬೆಳೆಗಳಿಗೆ ನೀರಿನ ಅಭಾವ ತೀವ್ರತೆ ಕಾಡುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಬೆಳೆಗಳಿಗೆ ನೀರನ್ನ ಹರಿಸದೆ ಕಾರಂಜ ಅಧಿಕಾರಿಗಳು ಇವತ್ತು ಕುಡಿಯುವಷ್ಟೇ ನೀರನ್ನ ಬಳಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.